ನಾನು ಪೋಸ್ಟ್ ಮಾಡಿರೋ ಲಾಸ್ಟ್ ವಿಡಿಯೋ ಬಂದು ಶ್ರೀ ಉದ್ಭವ ಸ್ವಾಮಿ ಹಾಗೂ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ರಥೋತ್ಸವದ ವಿಡಿಯೋ ಹಾಕಿದ್ನಿ. ಅದರ ಮಾರನೇ ದಿನ ಕೆಂಡೋತ್ಸವ ಐತಿ. ಅವತ್ತೂ ನಾನು ಹೋಗಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ನಿ. ವಿಡಿಯೋ ಮಾಡಿದ್ನಿ, ಎಡಿಟ್ ಮಾಡಾಗಾಕ ಲೇಟ್ ಆಗೈತಿ. ನಾನು ಅದನ್ನು ಈ ವಿಡಿಯೋದಾಗ ಹಾಕತ್ತೀನಿ. ಈಗ ಕೆಂಡೋತ್ಸವ ಅಂದ್ರೆ ನಂಗೆ ಬೆಳಗ್ಗೆನೇ ಹೋಗಬೇಕಾಗಿತ್ತು. ಬೆಳಗ್ಗೆ ಇರ್ತೈತಂತ ನಾವು ಬೆಳಗ್ಗೆ ಹೋಗಲಿಲ್ಲ. ಕೆಂಡೋತ್ಸವ ಎಲ್ಲ ಆದಮೇಲೆ ನಾವು ಹೋದ್ವಿ. ಏನಪ್ಪ ಅಂತಂದ್ರೆ ನೆನ್ನೆ ಅಂದ್ರೆ ರಥೋತ್ಸವ ದಿನ ಹೆಂಗಾಗಿತ್ತಂದ್ರೆ ಭಾಳ ಹೊತ್ತು ಬಿಸಿಲಾಗ ನಿಂತು ಭಾಳ ಟೈಮ್ ಆಯಿತು. ಅಷ್ಟೊತ್ತು ಬೆಳಗ್ಗೆ ಒಂದು ಲಘುನ ಹೋಗಿದ್ವಿ ನಾವು 10 ಗಂಟೆಗೆ. ಅದರ ರಥೋತ್ಸವ ಸ್ಟಾರ್ಟ್ ಆಗಿದ್ದು 12ವರೆಗೆ. ಫುಲ್ಲು ಬಿಸಿಲು ಅಂದ್ರೆ ಬಿಸಿಲಿತ್ತು. ಫುಲ್ ಬಿಸಿಲಾಗನ ಇದ್ವಿ. ಅಲ್ಲೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಮನೆಗೆ ಬರೋಕೆ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಕನ ಆಯ್ತು ಟೈಮು 3 ಗಂಟೆ ಏನೋ ಆಯಿತು. ಸುಸ್ತಾಗಿತ್ತು. ಮಾರನೇ ದಿನ ಅಂತೂ ಬೆಳಗ್ಗೆ ಎದ್ದು ಬೇಗ ಹೋಗೋಣ ಅಂತಂದ್ರೆ ಹೋಗೋಕ್ಕಾಗಿಲ್ಲ. ಅದಕ್ಕೆ ನಾನಿವಾಗ ಲಘುನ ಒಂದು ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಿ ನಾಷ್ಟ ಅದು ಮಾಡಿ ಇನ್ನು ಹೋಗೋಣ. ಹೋಗಿ ದರ್ಶನ ಆದರೂ ಮಾಡ್ಕೊಂಡು ಬರೋಣ ಅಂದ್ಕೊಂಡು ನಾನಿಲ್ಲಿ ಮನ್ಯಾಗ ದೇವ್ರ ಪೂಜೆ ಮಾಡ್ಕೊಳತ್ತೀನಿ. ಯಾಕಂದ್ರೆ ಇವತ್ತು ಕೆಂಡೋತ್ಸವ ಐತಿ ಅಂತ. ಈ ಕಡೆ ಎಲ್ಲ ಕೆಂಡೋತ್ಸವ ಅಂತಾರೆ, ನಮ್ಮ ಕಡೆ ಕಿಚ್ಚ ಹಾಯೋದು ಅಂತಾರೆ. ಕಿಚ್ಚ ಅಂದ್ರೆ ದೇವ್ರ ಕಿಚ್ಚ ಹಾಯೋದು ಅಂತ ಹೇಳ್ತಾರೆ. ಬೆಳಗ್ಗೆ ಒಂದು 7 ಗಂಟೆಗೆಲ್ಲನ ಸ್ಟಾರ್ಟ್ ಆಗ್ತದಂತ. ನಾವು ಅಷ್ಟು ಗಂಟೆಗೆ ಹೋಗೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಾನು ಆಮೇಲೆ ಹೋಗಿ ದರ್ಶನ ಮಾಡಿಕೊಂಡು ಕೆಂಡದ್ದು ದುಳ್ತಾ ತೊಗೊಂಡು ನಮಸ್ಕಾರ ಮಾಡಿ ಇನ್ನೊಂದು ಸಲ ನೀಟಾಗಿ ದರ್ಶನ ಎಲ್ಲ ಮಾಡ್ಕೊಂಬರೋಣ ಅಂತ ನಾವು ಇವಾಗ ರೆಡಿಯಾಗಿ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತೀವಿ. ಹಾಯ್ ಹಲೋ ಶರಣ್ರಿ ಎಲ್ಲರಿಗೂ. ನಾನು ನಿಮ್ಮ ಅಕ್ಷತಾ ಬಸವರಾಜ್ ಕುಂದಾನಗರಿ ಕನ್ನಡತೆ. ಹೆಂಗದಿರಿ? ನಾನಂತೂ ಆರಾಮದೀನಿ, ನೀವು ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಹಾಸನದಿಂದ. ಇವಾಗ ಎಲ್ಲ ದೇವ್ರ ಪೂಜೆ ಎಲ್ಲ ಮುಗೀತು. ಇವಾಗ ನಾಷ್ಟ ಮಾಡೋಣ. ನಾಷ್ಟಕ್ಕೆ ಏನೈತೆ ಅಂತ ನೋಡೋಣ ಬನ್ನಿ. ನಾಷ್ಟ ಮಾಡೋಣ ಇವಾಗ. ನಾಷ್ಟಕ್ಕೆ ಇವತ್ತು ಕಿಚಡಿ ಐತಿ. ಕಿಚಡಿ ಕೊಟ್ಬಳಿ ನಾಷ್ಟ ಮಾಡಿ ಇವಾಗ ನಿಮ್ಗೆ ನೆಕ್ಸ್ಟ್ ಸಿಗ್ತೇನೆ. ನಾನು ಎಲ್ಲ ಮಾಡಿ ಇವಾಗ ನಾವು ದೇವಸ್ಥಾನಕ್ಕೆ ಹೊಂಟಿದ್ದೀವಿ. ನಿನ್ನೆ ರಥ ಇತ್ತು, ತೇರಿತ್ತು. ತೇರಿಗೆ ಹೋಗಿ ಬಂದು ಇವತ್ತು ಕೆಂಡ ಇತ್ತು. ಕೆಂಡ ಬೆಳಗ್ಗೆನೇ ಇರ್ತೈತಿ, ಹೋಗೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ನೋಡ್ರಿ. ಹಿಂಗೆ ರೆಡಿಯಾಗಿದ್ದೇನೆ ನಾನು. ಇವಾಗ ಆನ್ ಮಾಡ್ದ ಬರೀ ಹೋಗೋಣ. ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಬೆಳಗ್ಗೆನೇ ಇವೆಲ್ಲ ಕಾರ್ಯಕ್ರಮಗಳು ಮುಗಿದವ. ನಾವು ಇವಾಗ ಮಧ್ಯಾಹ್ನ ಹೊಂಟಿದ್ದೀವಿ. ದರ್ಶನ ಅಷ್ಟ ಮಾಡ್ಕೊಂಬಂದ್ರೆ ಆಯಿತು ಅಂತ. ಕಿಚ್ಚ ಹಾಯೋದು ಇದೆಲ್ಲ ಬೆಳಗ್ಗೆನೇ ಮುಗಿದೈತಿ. ಈ ಥರ ದೇವ್ರದ್ದು ಕಿಚ್ಚ ಹಾಯೋದು, ಆಮೇಲೆ ಬೇಡ್ಕೊಂಡವರೆಲ್ಲ ಕಿಚ್ಚ ಹಾಯೋದು ಇದೆಲ್ಲ ಬೆಳಗ್ಗೆನೇ ಇರ್ತೈತಂತ. ಇದು 8 ಗಂಟೆಗೆಲ್ಲ 7-8 ಗಂಟೆಗೆಲ್ಲ ಮುಗಿದ್ಬಿಡ್ತೈತಂತ. ಅಷ್ಟು ಗಂಟೆಗೆ ನಾವು ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ನಾವು ಈಗ ಹೊಂಟಿದ್ದೀವಿ ದರ್ಶನ ಮಾಡ್ಕೊಂಬರೋಣ ಅಂತ. ಮೊದಲನೇ ದಿನ ಇಲ್ಲಿ ರಥೋತ್ಸವ ಇತ್ತು. ಅವಾಗ ನೋಡಿದ್ರೆ ಫುಲ್ ಹಣ್ಣಿನ ಅಂಗಡಿ, ಹೂವು, ಹಣ್ಣು, ಕರ್ಪೂರದ ಅಂಗಡಿಗಳನ್ನ ಇತ್ತು. ನನಗೆ ಗೊತ್ತಿರಲಿಲ್ಲ. ಮಾರನೇ ದಿನ ಕಿಚ್ಚದ ದಿನಾನು ಇಲ್ಲಿ ಅದೆಲ್ಲದು ಕಿಚ್ಚ ಎಲ್ಲ ಮುಗಿದ್ಮೇಲೆ ಈ ಥರ ಇದನ್ನು ಇರ್ತೈತೆ ಅಂತ ಬಂದು ನೋಡಿದಾಗ ಫುಲ್ ಅಂಗಡಿಗಳಿತ್ತು. ಫುಲ್ ಪ್ರತಿಯೊಂದು ದೇವಸ್ಥಾನದ ಆ ಕಡೆಯಿಂದ ಹಿಡಿದು ಎಂಟ್ರೆನ್ಸ್ವರೆಗೂ ಪೂರ್ತಿ ಅಂದರೆ ಪೂರ್ತಿ ಅಂಗಡಿಗಳನ್ನು ಫುಲ್ಲು ತುಂಬಿಬಿಟ್ಟಿದ್ದಾವೆ.
ಬಂದಿರಾ? ನೋಡ್ರಿ ಇಲ್ಲಿ ಬೆಳಗ್ಗೆ ಕೆಂಡ ಮಾಡಿದಾರ. ಬೆಳಗ್ಗೆ ಕೆಂಡಕ್ಕೆ ನಮಗೆ ಬೇಗ ಲಘು ಬರೋಕ್ಕಾಗಲಿಲ್ಲ, ಅದಕ್ಕೆ ನಾವಿವಾಗ ದರ್ಶನಕ್ಕೆ ಬಂದಿದ್ದೇವೆ. ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಐತಿ. ಇದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಮುಂದೆ ಕೆಂಡ ಮಾಡಿದಾರ. ಇಲ್ಲಿರೋದು ಉದ್ಭವ ರಾಮೇಶ್ವರ ದೇವಸ್ಥಾನ. ಇಲ್ಲಿ ಕೆಂಡ, ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ಹೋಗಿ ದರ್ಶನ ಮಾಡ್ಕೊಂಡು ಇವಾಗ ಏನಿದು ದೇವಸ್ಥಾನದ ಹಿಂಭಾಗ ಹೊಂಟೈತಲ್ಲ, ಅವಾಗಿಂದ ಅಲ್ಲಿ ನಾನು ದೇವಸ್ಥಾನದ ಹತ್ರ ಕೂತ್ಕೊಂಡು ಅದನ್ನ ನೋಡತ್ತಿದ್ನಿ. ಫಸ್ಟ್ ಏನಾಯ್ತಂದ್ರೆ ದೇವಸ್ಥಾನದ ಮುಂದೆ ಇಟ್ಟಿದ್ರು ದೇವ್ರನ್ನ. ಆ ದೇವ್ರನ್ನ ತಗೊಂಡು ಏನೋ ಬೇಡ್ಕೊತಾರೇನೋ ಗೊತ್ತಿಲ್ಲ, ಆ ದೇವರು ಆ ಮನುಷ್ಯನ ಹಂಗೆ ಎಳ್ಕೊಂಡು ಹೋಯ್ತು. ಅಂದ್ರೆ ಆ ಮನುಷ್ಯ ಮುಂದೆ ಹೊಂಟಿದ್ದ, ದೇವ್ರು ನೂಕಾತಿತ್ತು. ಆ ದೇವ್ರು ಎಲ್ಲಿ ನೂಕ್ತಾನಲ್ಲ ಅಲ್ಲೇನ ಆ ಮನುಷ್ಯ ಹೊಂಟಿದ್ದ. ಆಮೇಲೆ ಹೋಗಿ ಕಾಯಿ ತೊಗೊಂಬಂದು ಒಡೆದು ನಮಸ್ಕಾರ ಮಾಡಿದ್ರು. ಹಂಗೆ ಇಬ್ಬರು ಜನರು ನೋಡಿದ್ನಿ ನಾನು. ಅದೇನು ಅಂತ ಅರ್ಥ ಆಗಲಿಲ್ಲ. ಇದು ಮತ್ತು ಒಬ್ರನ್ನ ಹಿಂಗೆ ಸುತ್ತೊಡ್ಸತ್ತಿತ್ತು ದೇವರು, ಏನಂತ ನಂಗೆ ಗೊತ್ತಾಗಲಿಲ್ಲ. ಕೇಳಿದ್ರು ನಂಗೆ ಅಷ್ಟೊಂದು ಸರಿಯಾಗಿ ಇನ್ಫಾರ್ಮೇಷನ್ ಏನೂ ಸಿಕ್ಕಿಲ್ಲ ಇದ್ರ ಬಗ್ಗೆ. ಮೇಡಮ್ ಏನು ತಗೋತಿದ್ದೀರಾ? ಟೊಮೆಟೊ ಕಾಯಿ ತಗೋತಿದ್ದೀರಾ? ದರ್ಶನ ಎಲ್ಲ ಮುಗಿಸಿ ಒಂದು ಸ್ವಲ್ಪ ದೇವಸ್ಥಾನ ಹತ್ರ ಕೂತ್ಕೊಂಡು ಆಮೇಲೆ ನಾವು ಮನೆ ಕಡೆ ಬಂದ್ವಿ. ಬರುವಾಗ ಒಂದು ಸ್ವಲ್ಪ ತರಕಾರಿ ತೊಗೋಬೇಕಾಗಿತ್ತು. ತರಕಾರಿ ತೊಗೊಂಡು ಮನೆ ಕಡೆ ಬಂದ್ವಿ. ನನ್ನ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ನನ್ನ ಜೊತೆ. ಥ್ಯಾಂಕ್ ಯು, ಧನ್ಯವಾದಗಳು.